ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ದೇವರಾಜ್ ಅವರ ಮೊಮ್ಮಗ ನಮ್ಮ ಪಕ್ಷದ ಎಐಸಿಸಿಯ ಕಾರ್ಯದರ್ಶಿಗಳಾಗಿ ಮತ್ತು ರಾಜ್ಯದ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನಿಷ್ಠಾವಂತ ಸ್ನೇಹಿತ ಸನ್ಮಾನ್ಯ ಸೂರಜ್ ಹೆಗಡೆ ಅವರ ನಿಧನದಿಂದ ನಮ್ಮೆಲ್ಲರಿಗೂ ಕೂಡ ಅತೀವವಾದಂತಹ ದುಃಖ ಆಗಿದೆ ಅಂತಕ್ಕಂಥದ್ದು. ಅವರ ಜೊತೆಯಲ್ಲಿ ಇನ್ನು ವಯಸ್ಸಲ್ಲಿ ಬಹಳ ಕಡಿಮೆ, ಸುಮಾರು 45-50 ವರ್ಷ ಇರಬಹುದು ಆಸ್ಪಾಸಲ್ಲಿ. ಅಂತ ಒಂದು ಕಡಿಮೆ ವಯಸ್ಸಿನ ಒಬ್ಬ ಪ್ರತಿಭಾವಂತ ರಾಜಕಾರಣಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಲಾರದಂಥ ನಷ್ಟ ಆಗಿದೆ. ಹಾಗೆಯೇ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದರ ಜೊತೆಗೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಗಲಿಕೆಯನ್ನು ಸಹಿಸತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಹಾರೈಸ್ತೇನೆ. ಪರಿಷತ್ ಚುನಾವಣೆ ಬಹಳ ಜಟಾಪಟಿ ನಡೀತಾ ಇದೆ. ತಾವು ಇನ್ನೇ ಕ್ಯಾಂಡಿಡೇಟ್ ಹಾಕಿದ್ದೀರಿ, ಏನು ಗೆಲ್ಲೋ ಅವಕಾಶಗಳಿದಾವ ಅಥವಾ ಏನು ಸರ್? ಅಲ್ಲ, ಈಗ ಗೆಲ್ಲೋ ಅವಕಾಶ ಇಲ್ಲದೆ ಇದ್ರೆ ಕ್ಯಾಂಡಿಡೇಟ್ ಯಾಕೆ ಆಗ್ತಾರೆ? ಕೆಲ 2 ಓಟ್ ಕಡಿಮೆ ಇರಬಹುದು, ನೋಡೋಣ. ಸೆಕೆಂಡ್ ಪ್ರಿಫರೆನ್ಸ್ ಅವೆಲ್ಲ ಇರ್ತವೆ, ಅವೆಲ್ಲ ಕ್ಯಾಲ್ಕುಲೇಷನ್. ಹಿಂದೆ ಒಮ್ಮೆ VS ಉಗ್ರಪ್ಪ ಅಂಡ್ ರಾಣಿ ಸತೀಶ್ ಚುನಾವಣೆ ಆದಾಗ ಕ್ಯಾಲ್ಕುಲೇಷನ್ನಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಅವೆಲ್ಲ ಕ್ಯಾಲ್ಕುಲೇಷನ್ನಲ್ಲಿ 0.25 1 ಓಟೂ ಇಲ್ಲ, ಅರ್ಧ ಓಟೂ ಇಲ್ಲ, 0.25 ಮತಗಳ ಅಂತರದಿಂದ ರಾಣಿ ಸತೀಶ್ ಅವರು ಗೆದ್ದರು. ಹಾಗಾಗಿ ಈ ಪ್ರಿಫರೆನ್ಷಿಯಲ್ ವೋಟಿಂಗ್ ಇದರಲ್ಲಿ ಅದು ಯಾವ ರೀತಿ ಆಗುತ್ತೆ ಅಂತೇಳಿ ಯಾರು ಊಹೆನೆ ಮಾಡಲಿಕ್ಕಾಗಲ್ಲ. ನಮ್ಮ ಕರ್ನಾಟಕದ ಇತಿಹಾಸ ನಾನು ಹೇಳೋದು, ಉಗ್ರಪ್ಪ ವರ್ಸಸ್ ರಾಣಿ ಸತೀಶ್ ಚುನಾವಣೆ ನಡೆದಾಗ 0.25 ಮತದಿಂದ ರಾಣಿ ಸತೀಶ್ ಗೆದ್ದಂಥದ್ದು. 1 ಓಟೂ ಅಲ್ಲ, ಅರ್ಧ ಓಟೂ ಅಲ್ಲ, 0.25 ಅಂತ ಕಾಲು ಓಟಲ್ಲಿ ಗೆದ್ದಂಥದ್ದು. ಅದರಿಂದ ಕ್ಯಾಲ್ಕುಲೇಷನ್ನಲ್ಲಿ ಸೆಕೆಂಡ್ ಪ್ರಿಫರೆನ್ಸು ಅದು ಇದೆಲ್ಲ ಇದೆಯಲ್ಲ, ಅದರಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಈಗ ದೇವೇಗೌಡರಿಗೆ ಟಿಕೆಟ್ ಸಿಗದೆ ಇರೋದಂದ್ರೆ ಮೈತ್ರಿ ಅಭ್ಯರ್ಥಿ ಆಗದೆ ಇರೋದು ಬಹಳ ಚರ್ಚೆ ನಡೀತಾ ಇದೆ ರಾಜಕಾರಣದಲ್ಲಿ. ಆಗ್ಲಿ, ನಾನು ಹೇಳೋದು ನೋಡಿ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅದು JDS ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೂ ಕೂಡ ನಾವು ಅಲ್ಲೇ ಮಂತ್ರಿಯಾಗಿರಬೇಕು, ಇದ್ದೇ ಇರ್ತೀವಿ, ಅವ್ರು ಏನಾರ ಹೇಳಲಿ ಅಂತ ಇದ್ದದ್ದು ಅವ್ರಿಗೆ ಬಿಟ್ಟಂತ ವಿಚಾರ. ಮೈತ್ರಿ ಈ ಕಾರಣದಿಂದಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗುವ ಅವಕಾಶಗಳಿದಾವ? ರಾಜಕಾರಣದಲ್ಲಿ ಯಾವುದೇನು ಬೇಕಾದ್ರೂ ಆಗ್ಬೋದು. ಕಳೆದ ಬಾರಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿದ್ರಿ. ಹೌದು, ಕಾಂಗ್ರೆಸ್ ಇಂದನೇ ಆಗಿದೆ. ರಾಜ್ಯಸಭೆಗೆ ಪಾಪ ಅವರು ಜಾಸ್ತಿ ಆಗಿತ್ತು. ಅವರು ಲೆಕ್ಕ ಹಾಕಿರ್ಬೋದು. ದೇವೇಗೌಡರನ್ನ ಗೆಲ್ಲಿಸಿದವ್ರು ಕಾಂಗ್ರೆಸ್ನವರು ಬಂದು ನಮ್ಮ ಪರ ಮಾತಾಡ್ತಿದ್ರು. ಈಗ ನಾವು ಗೆಲ್ಸೋದೇನೋ ಅವ್ರ ಪರ ಮಾತಾಡ್ಬೋದು ಏನೋ ಅಂತೇಳಿ BJP ಅವ್ರಿಗೆ ಏನಾದ್ರು ಅನುಮಾನ ಬಂದು ತಪ್ಪಿಸಿರ್ಬೋದು. ಥ್ಯಾಂಕ್ ಯು. ಸಚಿವ ಸ್ಥಾನದಲ್ಲಿ ಸರ್ ಈಗ ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಈಗ 13 ಜನ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲೇ 3 ಜನರ ಸಮಸ್ಯೆ ಇದೆ. ಮುನಿಯಪ್ಪ ಬೇಸರ ಆಗ್ತಿದ್ರು. ಇಲ್ಲ, ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೊಸದೇನಿದೆ, ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ. ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಊಹೆ ಅಷ್ಟೇ, ಯಾರು ಹೇಳಿದಂತದ್ದಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಪ್ರಾತಿನಿಧ್ಯ ಸಿಗ್ಬೋದು ಸರ್, ಮತ್ತೆ ಎರಡನೇ ಹಂತದಲ್ಲಿ ಕೊಡ್ಬೋದು, ಕೊಡಲಿ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಈಗ ಗುಡ್ ಗವರ್ನೆನ್ಸ್ ಕೊಡಬೇಕು, ಮತ್ತೆ ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಗುಡ್ ಗವರ್ನೆನ್ಸ್ ಕೂಡ ಇರಬೇಕು, ಪಾರ್ಟಿನೂ ಕೂಡ ಸೆನ್ಸಿಟೈಸ್ ಮಾಡಿದ್ರೆ 2028 ಮತ್ತೆ ಬರ್ತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಜನರ ಕೈಲಿ ಇರ್ತಕ್ಕಂಥದ್ದು ಯೋಚನೆ ಮಾಡೋಣ. ಸಿದ್ದರಾಮಯ್ಯ ಅವರು ಹೇಳಿದಿರೋ ಕಾರಣಕ್ಕಾಗಿ DCMಗಳು ಸಮುದಾಯವಾರು ಕೊಡಬೇಕು ಅನ್ನೋ ಡಿಮಾಂಡ್ಗಳು ಕೂಡ ಇದೆ. ಕಳೆದ ಬಾರಿ ನಾನು ಎಲ್ಲ ಸಂದರ್ಭದಲ್ಲೂ ಒಂದು ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ ನಂದು.
DCMಗಳು ಮಾಡುವಂಥ ಕಾಲದಲ್ಲಿ ಬೇರೆ ಬೇರೆ ವರ್ಗಗಳು ಯಾವಿದಾವೆ, ಈಗ SCಗಳಿರ್ಬೋದು, ಮೈನಾರಿಟಿ ಇರ್ಬೋದು, ಈಗ ಇವರು ಮೇಜರ್ ಕಮ್ಯುನಿಟಿ ಇರೋದ್ರಿಂದ ಒಂದು ಬ್ಯಾಕೋ ಕ್ಲಾಸ್ ಈಗೆಲ್ಲ ಶೆಡ್ಯೂಲ್ ಕಾಸ್ಟ್ ಕೊಟ್ಟಿದ್ದಾರೆ. ಒಂದು ಬ್ಯಾಕೋ ಕ್ಲಾಸಸ್ಗೆ, ಒಂದು ಶೆಡ್ಯೂಲ್ ಕಾಸ್ಟ್ಗೆ, ಒಂದು ಮೈನಾರಿಟಿಗೆ ಕೊಡಬೇಕು ಅನ್ನೋದು ಮೊದಲಿಂದನೂ ವಾದ ಇದೆ. ಇವತ್ತು ಆ ವಾದಕ್ಕೆ ನಾನು ಬದ್ಧ ಇದೆ. ನಿಮ್ಗೆ ಸಚಿವ ಸ್ಥಾನ ನಾನು ಇಲ್ವೇ ಇಲ್ವಲ್ಲ ನಾನು ರೇಸಲ್ಲೂ ಇಲ್ಲ, ನಾನು ಕೇಳೂ ಇಲ್ಲಲ್ಲ. ನಿಮ್ ಸ್ನೇಹಿತರು ಸರ್ ನಿನ್ನೆ ಬಹಳ ಬೇಜಾರು ತೋಡ್ಕೊಂಡಿದ್ದಾರೆ. 3 ಸಲ CM ಆಗೋ ಅವಕಾಶ ಇತ್ತು ನನಗೆ ತಪ್ಪು ಅಂತ. ಅದೇ ರೀ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆಗಳು ಇರ್ತವೆ. ಎಲ್ಲರಿಗೂ ಒಂದೇ ಕಾಯಿಲೆ ಬರ್ತದ? ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆಗಳು ಇರ್ತವೆ. ಇಲ್ಲೇ ಅದು ಅವ್ರು ಹೇಳಿರ್ತಕ್ಕಂಥ ಬೇಸರದಿಂದ ಹೇಳಿದ್ದಾರೆ. ನಮ್ದು ಕೂಡ ಸಹಮತ ಇದೆ. ನಾನು ಹೇಳೋದಲ್ಲ, 2013 ಅವ್ರು ಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಗೆಲ್ಲಿಲ್ಲ, ಅದಕ್ಕೆ ಏನ್ ಮಾಡಕ್ಕಾಗ್ತದೆ? DK ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲು. ಒಂದ್ ಕಡೆ ಎಲೆಕ್ಷನ್ ನಡೆಸಬೇಕು, ಇವಾಗ GB ಎಲೆಕ್ಷನ್ ಇದೆ, ಮುಂದೆ 28ರ ಎಲೆಕ್ಷನ್ ಇದೆ. ಈಗೆಲ್ಲ ಈಗ ಚುನಾವಣೆಗಳ ಸರದಿ ಸಾಲು ಬರ್ತಾ ಇದ್ದಾವೆ. ಒಂದೀಗ GBAದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆಗಸ್ಟ್ ತಿಂಗಳ ಕೊನೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳವ್ರೆ, ಗೊತ್ತಾಯ್ತಾ? ಅದು ಒಂದಿದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಲ್ಲಿ 5 ವರ್ಷ ಆಗಿದೆ ಚುನಾವಣೆಗಳು ಮಾಡಿ. ಆ ಚುನಾವಣೆಗಳು ಮಾಡಲಿಲ್ಲ ಅಂತಾನೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ 73rd 74th ಅಮೆಂಡ್ಮೆಂಟ್ ಅನ್ನೋ ವಿಚಾರದಲ್ಲಿ ಏನೆಲ್ಲ ನಡವಳಿಕೆಗಳು ನಡೀಬೇಕಿತ್ತು ಅದು ನಡೆದೇ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಲೋಕಲ್ ಬಾಡೀಸ್ ಬರ್ತಕ್ಕಂಥ ಅನುದಾನನೂ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಅನ್ಯಾಯನೂ ಕೂಡ ಆಗಿದೆ. ಅದರಿಂದ ನಾನು ಒತ್ತಾಯ ಮೊದಲಿಂದನೂ ಮಾಡ್ತಾ ಇದ್ದೀನಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಸ್ ಅಂಡ್ ವೆನ್ ದೇ ಆರ್ ಡ್ಯೂ ನಾವು ಮಾಡಿಬಿಡ್ಬೇಕು. ನಾವು ಅದನ್ನು ಮುಂದಾಗ್ತಕ್ಕಂಥದ್ದು ನಮಗೂ ಒಳ್ಳೇದಲ್ಲ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತು ಜನರಿಂದ ಆಳ್ವಿಕೆ ನಡಿಬೇಕೇ ಹೊರತು ಅಧಿಕಾರಿಗಳಿಂದ ಆಳ್ವಿಕೆ ನಡಿಬಾರ್ದು. ಸರ್, DK ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲಿದೆ. ಯಾಕಂದ್ರೆ ಹಿರಿಯರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಇರೋದ್ರಲ್ಲಿ 2 ವರ್ಷ ಕೆಲವೊಬ್ರು ಮುನಿಸ್ಕೊಳ್ತಾ ಇದ್ದಾರೆ. ಯಾರು ಮುನಿಸ್ಕೊಳ್ಳೋರು ಯಾರಿಲ್ಲ. ಈಗೆಲ್ಲ ನೋಡಿ, ಈ ಡಿಸೆಂಬರ್ ಕಳೆದ ಮೇಲೆ ಎಲ್ಲ ಚುನಾವಣೆ ಕಡೆ ಗಮನ ಹೊರಟೋಗ್ತದೆ. ಎಲ್ಲ MLAಗಳೆಲ್ಲ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಾರೆ ಹೊರತು ಇಲ್ಲಿ ರಾಜಕಾರಣ ಮಾಡಕ್ಕೆ, ಬೇರೆದ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಯೋಚನೆ ಮಾಡ್ಲಿಕ್ಕೂ ಸಮಯ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಚುನಾವಣೆಗಳು ಈಗ ZP TPS ಎಲೆಕ್ಷನ್ ಬಂದಾಗ ಎಲ್ಲ MLAಗಳು ಇನ್ವಾಲ್ವ್ ಆಗಲೇಬೇಕು. ಈಗ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಬಂದ್ರೆ ಸುಮಾರು ಇಲ್ಲಿ 28 ಜನ MLAಗಳಿದ್ದಾರೆ. 28 ಜನ MLA ಇರೆಸ್ಪೆಕ್ಟಿವ್ ಆಫ್ ದರ್ ಪಾರ್ಟಿ, ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೆಕ್ಸ್ಟ್ ಎಲೆಕ್ಷನ್ ಇವರೆಲ್ಲ ಗೆಲ್ಲಬೇಕು ಅಂದ್ರೆ ಅವರೆಲ್ಲ ಗೆಲ್ಲಬೇಕು ಅವರು. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದ್ರದ್ದು ಅಷ್ಟೇ. ನೆಕ್ಸ್ಟ್ ZP TPS ಬಂದಾಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಅವ್ರ ಚುನಾವಣೆಗೆ ಇವರೆಲ್ಲ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗ್ತದೆ, ಇವ್ರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಅದು ಅಷ್ಟೇ. ಗ್ರಾಮ ಪಂಚಾಯತಿಗಳದ್ದು ಇವತ್ತು ಕಂಡವ್ರು ಹೇಳಿದ್ದಾರೆ, ಡಿಸೆಂಬರ್ ಒಳಗಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಇನ್ನು ಎಲ್ಲ 15 ದಿವಸನೋ 1 ತಿಂಗಳ ಒಳಗಡೆ ಎಲ್ಲ ಯಾವುದು ಡಿಲಿಮಿಟೇಷನ್ಸ್ಗಳು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಮಾಡಿ ಅಂತೇಳಿ ಎಲ್ಲ ಎಲೆಕ್ಷನ್ಗಳು ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಿದ್ರು ಅಷ್ಟು ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಮತ. ಅದು ನೋಡೋಣ. ನಾನೆಲ್ಲ ನಡೆಸೋದು ನಾನು ನಡೆಸೋದಾಗಿದ್ರೆ ಅವತ್ತೇ ನಡೆಸಿರ್ತಾ ಇದ್ದೆ. ಸೊ ಅದರಿಂದ ನೋಡೋಣ, ಸ್ವಲ್ಪ ದಿವಸ ಕಳೀಲಿ. ಓಕೆ, ಥ್ಯಾಂಕ್ ಯು.